ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಮಾರ್ಕೆಟು ನಿನ್ನೆ ಅನಾಲಿಸಿಸ್ ಪ್ರಕಾರ 8:20ಗೆ ಓಪನ್ ಆಗಿದೆ. ಓಕೆನಾ. ಸೊ ಒಂದು ನಿಮಿಷ 15 ಮಿನಿಟ್ಸ್ ಕ್ಯಾಂಡಲಲ್ಲಿ ತೋರಿಸ್ಬಿಡ್ತೀನಿ. ಸೊ ನಿನ್ನೆ 870 ಮೇಲೆ ಟ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಎಕ್ಸಾಕ್ಟ್ಲಿ 25,880 ಇಟ್ಕೊಳ್ಳಿ. ಒಂದು ನಿಮಿಷ, ಸಾರಿ, 25,880 ಇಲ್ಲಿಂದ 26K. ಓಕೆನಾ. 26,000ಗೆ ಅಲ್ಲಿಂದ ಮತ್ತೆ ಡೌನಿಗೆ ಬಂದುಬಿಟ್ಟು 920ಗೆ ಡೌನ್ ಬಂದುಬಿಟ್ಟು ಮತ್ತೆ ಅಲ್ಲೇ ಕ್ಲೋಸಿಂಗ್ 970 ಕೊಟ್ಟಿದೆ. ಸೊ ನಾನು 940ಗೆ ನಾನು ಎಕ್ಸಿಟ್ ಮಾಡೋಕ್ಕೆ ಹೇಳಿದ್ದೆ. ಹಾಫ್ ಕ್ವಾಂಟಿಟಿ, 50% ಕ್ವಾಂಟಿಟಿ ಆರ್ 90% ಕ್ವಾಂಟಿಟಿ ತೆಗೆಕ್ಕೆ ಹೇಳಿದ್ದೆ. ಯಾಕೆ ಅಂತಂದರೆ ಇದೇ ರೀಸನ್ಗೆ. ಓಕೆನಾ. ಸೊ ಯಾಕಂದರೆ ಎಕ್ಸ್ಪೈರಿ ಹತ್ತಿರ ಬರ್ತಾ ಒಂದೊಂದು ಸತಿ ಏನಾಗುತ್ತೆ, ಮೇಲಿಂದ ಕೆಳಗೆ ಬಂದರೆ ಇಲ್ಲೇ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಮಾರ್ಕೆಟಿಗೆ. ಸೊ ಅದಕ್ಕೆ ವಾಲಿಟಿಲಿಟಿ ಇರುತ್ತೆ. ನಾನು ಲೈವ್ ಸೆಕ್ಷನ್ ಕೂಡ ಮಾಡಿದ್ದೆ ಇವತ್ತು ಮಾರ್ನಿಂಗು. ಅದರಲ್ಲೂ ಕೂಡ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ಕೂಡ ಒಂದು ಟ್ರೇಡ್ ಕೊಟ್ಟಿದ್ದೆ. ಬೇಕಾದರೆ ಇಲ್ಲಿ ರಿಜೆಕ್ಷನ್ ತೊಗೋತಾ ಇದೆ. ಬೇಕಾದರೆ ನೀವು 840 820 ಏನಾದರೂ ಬೇಕಾದರೆ 840ವರೆಗೂ ಕಂಟಿನ್ಯೂ ಮಾಡಿ ಅಂತ. ಬಟ್ ಅದು ಬರಲಿಲ್ಲ. 920 ಒಂದು ಪ್ಯಾರಲ್ ಚಾನಲ್ ಕೂಡ ಹಾಕಿದ್ದೆ. ಓಕೆನಾ. ಈ ರೀತಿ ಇದೇ ಲೆವೆಲ್ ಅನ್ಕೋತೀನಿ. ಈ ಲೆವೆಲಿಗೆ ಆ ಲೆವೆಲಲ್ಲೇ ಓಡಾಡುತ್ತೆ ಮಾರ್ಕೆಟ್ ಅಂತ ಹೇಳಿದ್ದೆ. ಸೊ ಅದೇ ಚಾನಲ್ಗೆ ರೆಸ್ಪೆಕ್ಟ್ ಕೊಟ್ಕೊಂಡ್ಬಿಟ್ಟು ಅದೇ ಚಾನಲ್ಗಡೆ ಮೇಲ್ಗಡೆನೇ ಕ್ಲೋಸಿಂಗ್ ಕೊಟ್ಟಿದೆ. ಸೊ ನಾಳೆ ಹೇಗೆ ವರ್ಕ್ ಮಾಡುತ್ತೆ, ನಾಳೆ ಎಕ್ಸ್ಪೈರಿ ಇದೆ. ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ, ಕ್ವಾಂಟಿಟಿ ಸೈಜ್ನ ಕಮ್ಮಿ ಇಡಿ. ಓಕೆನಾ. ನಾಳೆ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಇದೆ. ಮೋರ್ ದೆನ್ ಒಂದು 70 ಪಾಯಿಂಟ್ಸು ಅಥವಾ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ಓಪನ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನಾವು ನಮ್ಮ ಅನಾಲಿಸಿಸ್ ಪ್ರಕಾರ ನಾವು ನೋಡ್ಕೊಳ್ಳೋಣ ಯಾವ ರೀತಿ ಟ್ರೇಡ್ ಮಾಡೋಣ ಅಂತೇಳಿ. ಓಕೆನಾ. ಸೊ ಇಲ್ಲಿಂದ ರಿಜೆಕ್ಷನ್ ತೊಗೊಂಡಿದೆ. ಓಕೆ, 2600ಇಂದ ರಿಜೆಕ್ಷನ್ ತೊಗೊಂಡಿದೆ. ಯಾವಾಗ ಅಂತಂತಂದರೆ ಫ್ರೈಡೇ ದಿವಸ ಮೋಸ್ಟ್ಲಿ. ಓಕೆನಾ. ಒಂದು ನಿಮಿಷ ನೋಡಿಬಿಡೋಣ. ಸಾರಿ, ಗುರುವಾರ ದಿನ ಇಲ್ಲಿಂದ ರಿಜೆಕ್ಷನ್ ತೊಗೊಂಡಿದೆ. ಓಕೆನಾ. 2600ಇಂದ. ಸೊ ಅಲ್ಲಿಂದ ಕೆಳಗಡೆ ಹೋಗಿದೆ. ಎಷ್ಟು? 720. ಸೊ ಈಗ ಮಿಡ್ಲಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಈ ಕಡೆ ಮೇಲ್ಗಡೆನೂ ಹೋಗಿಲ್ಲ, ಈ ಕಡೆ ಕೆಳಗಡೆನೂ ಹೋಗಿಲ್ಲ, ಮಿಡ್ಲಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಒಂದು ರೀತಿ ನೋಡಬೇಕು ಅಂತಂದರೆ ಇದೇ ಚಾನಲಲ್ಲೇ ಮತ್ತೆ ಸ್ಪೆಂಡ್ ಮಾಡೋ ಥರ ಕಾಣಿಸ್ತಾ ಇದೆ ನಾಳೆ ಕೂಡ. ಇಲ್ಲ ನಾವು ಟ್ರೇಡ್ ಮಾಡಲೇಬೇಕು, ಮಾಡೇ ಮಾಡ್ತೀರ ಎಲ್ಲರೂ, ಸುಮ್ಮನೆ ಕುತ್ಕೊಳಕ್ಕಂತೂ ಆಗಲ್ಲ, ಹೌದಾ. ಸೊ ನಮ್ಮ ಪ್ರಕಾರ ಒಂದು ಅನಾಲಿಸಿಸ್ ನೋಡ್ಕೊಂಡ್ಬಿಡೋಣ. ಡೇ ಚಾರ್ಟಲ್ಲಿ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ಗೆ ಕೊಟ್ಟಿದೆ. ಮೇಲ್ಗಡೆನೇ ಕ್ಲೋಸಿಂಗ್ ಕೊಟ್ಟಿದ್ದಾನೆ, ಬಟ್ ಹೈಕ್ ಬ್ರೇಕ್ ಮಾಡಿಲ್ಲ. ಸೊ 2 ರೆಡ್ ಕ್ಯಾಂಡಲ್ ಆದ ತಕ್ಷಣ ಒಂದೇನೋ ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ಇವೆರಡು ರೆಡ್ ಕ್ಯಾಂಡಲ್ ಇಂಪಾರ್ಟೆಂಟೇ ಆಗುತ್ತೆ, ಯಾಕೆ ಮಿಡ್ಲಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾನೆ. ಸೊ ಹಾಗಂತ ನಾವು ಮೇಲೆ ಹೋಗೋಕ್ಕಾಗಲ್ಲ, ಕೆಳಗೂ ಬರೋಕ್ಕಾಗಲ್ಲ, ಅದು ಸೆಕೆಂಡ್ರಿ. ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಟ್ 15 ಮಿನಿಟ್ಸ್ ಚಾರ್ಟಲ್ಲೂ ನೋಡ್ಕೊಂಬಿಡೋಣ ಒಂದು ಸತಿ. 15 ಮಿನಿಟ್ಸ್ ಚಾರ್ಟಲ್ಲಿ ಅಷ್ಟು ಕ್ಲಿಯರ್ ಇಲ್ಲ. ಒಂದು ನಿಮಿಷ, 45 ಮಿನಿಟ್ಸ್. ಓಕೆ, 45 ಮಿನಿಟ್ಸಲ್ಲಿ ನೋಡೋಣ. ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟರೆ ನೀವು 980 ಬ್ರೇಕ್ಔಟ್ ಕೊಡ್ತು ಅಂದ್ಕೊಳ್ಳಿ. ಓಕೆನಾ. ಮತ್ತು ನೀವು ಇಲ್ಲೇನು ಮಾಡಬೇಕಾಗುತ್ತೆ, +30 ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ 26 = 26,010ವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅಲ್ಲಿಂದ ಇಲ್ಲಿ ಎಷ್ಟಿದೆ, ಇಲ್ಲಿ 100 ಇದೆ. ಸೊ 100 ಪಾಯಿಂಟ್ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಇಲ್ಲಿ ಒಂಚೂರು 100 ಪಾಯಿಂಟ್. ಓಕೆನಾ. ಈ 100 ಪಾಯಿಂಟ್ ಕವರ್ ಎಕ್ಸ್ಪೈರಿ ದಿನ ಮಾಡಬೇಕು ಅಂದರೆ ತುಂಬ ಕಷ್ಟನೇ ಇದೆ. ಸೊ ಎಕ್ಸಾಕ್ಟ್ಲಿ ಮಾರ್ನಿಂಗ್ ಸೆಕ್ಷನಲ್ಲೇ ಕೂಡೋಕ್ಕೂ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಓಪನ್ ಆದ್ರೂ ಮಿಡ್ಲಲ್ಲಿ ಎಲ್ಲಾದರೂ ಇಲ್ಲಿ ಓಪನ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಕೆಳಗಡೆ ನೋಡಬೇಕು ಅಂತಂತಂದರೆ 840 ಕೆಳಗಡೆ ನೀವು ಟ್ರೇಡ್ ಮಾಡಬೇಕು. ಓಕೆನಾ. ಸೊ ಅಥವಾ ಇಲ್ಲ 25,930 ಮಿಡ್ಲಲ್ಲಿ ಏನಾದರೂ ಇಲ್ಲಿ ಓಪನ್ ಆದರೆ
ಸ್ವಲ್ಪ ಒಂಚೂರು ವೇಟ್ ಮಾಡಿ, ಓಕೆನಾ. 26040 ಮೇಲ್ಗಡೆ ಬ್ರೇಕ್ ಆಗೋವರೆಗೂ ವೇಟ್ ಮಾಡಿ ಫಸ್ಟು ಮೇಲ್ಗಡೆ, ಇಲ್ಲ ಕೆಳಗಡೆ 930, ಓಕೆ. ಕೆಳಗಡೆ 880ವರೆಗೂ ಬ್ರೇಕ್ ಆಗೋವರೆಗೂ ವೇಟ್ ಮಾಡಿ, ಇಲ್ಲ 60ವರೆಗೂ ವೇಟ್ ಮಾಡಿ. ಟಾರ್ಗೆಟ್ ಬಂದುಬಿಟ್ಟು ಅದೇ ನಾನು ಹೇಳಿದ್ನಲ್ಲ 100 ಪಾಯಿಂಟ್. ಇಲ್ಲ ಅಂತಂತಂದರೆ ಎಕ್ಸ್ಪೈರಿ ಇದೆ, ಮೋಸ್ಟ್ಲಿ ಹೋದರೂ 150 ಪಾಯಿಂಟ್ ಹೋಗೋ ಚಾನ್ಸಸ್ ಇದೆ, ಮೇಲ್ಗಡೆನೂ 150 ಪಾಯಿಂಟ್ ಹೋಗೋ ಚಾನ್ಸಸ್ ಇದೆ. ಸೊ ಎಸ್ ಎಲ್ ಮಾತ್ರ ಸ್ಟ್ರಿಕ್ಟ್ಲಿ 25 ಫಾಲೋಅಪ್ ಮಾಡಿ, 25 to 30 ಫಾಲೋಅಪ್ ಮಾಡಿ. ಆಮೇಲೆ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ಡೀಪಿಂದ ಮನಿನೋ ಅಥವಾ ಒಂದು ಲಾಟಲ್ಲಿ ಕೆಲಸ ಮಾಡೋರಿದ್ದರೆ ಆಫ್ಟರ್ 12 ಒಂದು ಲಾಟಲ್ಲಿ ಕೆಲಸ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಒಂದು ಲಾಟಲ್ಲಿ ಏನು ಕೆಲಸ ಮಾಡ್ತಿರಲ್ಲ ಯಾರಾದರೂ ಒಂಚೂರು ಕಮ್ಮಿ ಅಮೌಂಟ್ ಇಟ್ಕೊಂಡು, ಅವರು ಆಫ್ಟರ್ 12 ಒಂದು ಲಾಟಲ್ಲಿ ಟ್ರೈ ಮಾಡಿ, ಓಕೆನಾ. ಆಫ್ಟರ್ 12 ಏನಾಗುತ್ತೆ, ಸ್ವಲ್ಪ ಎಲ್ಲ ಜನ ಬಂದುಬಿಟ್ಟು ಹೋಗೋದು ಬರೋದು ಸ್ವಲ್ಪ ತುಂಬ ನಡೀತಾ ಇರುತ್ತೆ, ಅಂದರೆ ಆಪ್ಷನ್ ಚೈನಲ್ಲಿ ಡೇಟಾ ಹೇಳ್ತಾ ಇದ್ದೀನಿ. ಸೊ ಅದ್ರ ಪ್ರಕಾರ ಅಕಾರ್ಡಿಂಗ್ ಟು ದಟ್ ಆಪ್ಷನ್ ಚೈನು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಯಾರಿಗೆ ಆಪ್ಷನ್ ಚೈನ್ ಐಡಿಯಾ ಇದೆಯೋ ಅವರು ಟ್ರೈ ಮಾಡಿ ನೋಡಿಕೊಂಡು ಯಾವ ಕಡೆ ವಯ ಇದೆ, ಆಮೇಲೆ ಇನ್ನೊಂದು ನಿಮಿಷ ಹೇಳಿಬಿಡ್ತೀನಿ, ಚೇಂಜ್ ಇನ್ ಓಪನ್ ಇದೆ, ವಯ ಇದೆ, ಎರಡೂ ನೋಡ್ಕೊಂಡ್ಬಿಟ್ಟು ನೀವು ಟ್ರೈ ಮಾಡ್ಕೋಬೋದು. ಡೇಟಾ ನೋಡಿಕೊಂಡು ಟ್ರೈ ಮಾಡ್ಕೊಳ್ಳಿ, ಓಕೆನಾ. ಸೊ ಫೈನಲಾಗಿ ನಿಮಗೆ ಮತ್ತು ಟಾರ್ಗೆಟ್ ಹೋಗ್ಬಿಡ್ತಾ, ಅದು ಪೆನ್ ಡಿಲೀಟ್ ಆಗಿಬಿಡುತ್ತೆ ಸಡನ್ನಾಗಿ, ಓಕೆ. ಇಲ್ಲಿ ಮೇಲ್ಗಡೆ 2600, ಓಕೆನಾ. ಫಸ್ಟ್ ಟಾರ್ಗೆಟು ಇಲ್ಲೇ ಇದೆ, ಇಲ್ಲಿಂದ ಬ್ರೇಕ್ ಆದರೆ ಅಂದರೆ 980ಇಂದ ಬ್ರೇಕ್ ಆದರೆ 25980, ಓಕೆನಾ. 25980ಇಂದ ಬ್ರೇಕ್ ಆದರೆ ಮೇಲ್ಗಡೆನೇ ಟಾರ್ಗೆಟ್ ಜಲ್ದಿ ಬರುತ್ತೆ ಬೇಗ. ಸೊ ಇಮಿಡಿಯೇಟಾಗಿ ಕುತ್ಕೋತಿರೋ ಅದು ನೋಡ್ಕೊಳ್ಳಿ. ಇಲ್ಲಾಂದರೆ ಬೆಟ್ರು ಅಂತಂತಂದರೆ ನೆಕ್ಸ್ಟ್ ಎಕ್ಸ್ಪೈರಿ ದಿನ ನೀವು ಟ್ರೈ ಮಾಡಿ, ಅಂದರೆ ನೆಕ್ಸ್ಟ್ ಎಕ್ಸ್ಪೈರಿ ತೊಗೊಳ್ಳಿ. ಎಕ್ಸ್ಪೈರಿ ದಿನ ಯಾವಾಗಲೂ ನೀವು ಟ್ರೇಡ್ ಮಾಡಬೇಕಾದ್ರೆ ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ವರ್ಕ್ ಮಾಡಿ, ಓಕೆನಾ. ಸ್ವಲ್ಪ ಡಿ ಕೆ ಕಮ್ಮಿ ಆಗುತ್ತೆ, ಅದರಲ್ಲಿ ಡಿ ಕೆ ಆಗೋಂಗಿಲ್ಲ ಜಾಸ್ತಿ, ಓಕೆ ಅಲ್ಲ. ಸೊ ಕೆಳಗಡೆ ಬಂದುಬಿಟ್ಟು 880 ಅಥವಾ 840, ಓಕೆನಾ. 840 ಬ್ರೇಕ್ ಆದರೆ ನೀವು 750ವರೆಗೂ ಟಾರ್ಗೆಟ್ ಮಾಡ್ಬೋದು, 750ವರೆಗೂ ಟಾರ್ಗೆಟ್ ಮಾಡಿ. ಮೇಲ್ಗಡೆ ಮಾತ್ರ 180ವರೆಗೂ ಟಾರ್ಗೆಟ್ ಮಾಡ್ಕೋಬೋದು, ಅಂದರೆ 100 ಇನ್ನೂ ಬ್ರೇಕ್ ಆದರೆ. ಇಲ್ಲಿ ಬೇಕಾದರೆ ನೀವು ಆಫ್ ಕ್ವಾಂಟಿಟಿನ ತೆಗೀರಿ, ಮತ್ತು ಇವತ್ತು ಹೆಂಗೆ ಟ್ರೇಡ್ ಮಾಡ್ಕೊಂಡಿದ್ರು ಅದೇ ರೀತಿ ತೆಗೀರಿ. ಬಟ್ ಇಲ್ಲಿ ಬಿ ಕೇರ್ಫುಲ್ ಇಲ್ಲಿ, ಯಾಕಂತಂದರೆ 980ಇಂದ ಇಲ್ಲಿ ಬರೀ ಒಂದು 120 ಪಾಯಿಂಟ್ಸ್ ಇದೆ. ಇಮಿಡಿಯೇಟ್ ಎಕ್ಸ್ಪೈರಿ ಇದೆಯಲ್ಲ, ಸಡನ್ನಾಗಿ ಹೋದ್ರೂ ಹೋಗ್ಬೋದು, ಇಲ್ಲ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ಸು ಇದೆ. ಸೊ ನಾಳೆ ಮತ್ತೆ ನೋಡೋಣ, ನಾಳೆ ಎಕ್ಸ್ಪೈರಿ ಇದೆ, ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟ ಇಲ್ಲ. ಇದ್ರ ಮೇಲೆ ನೀವು ಟ್ರೇಡ್ ಮಾಡ್ಕೊಳ್ಳಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲೂ ಹಾಕಿ ವೀಡಿಯೋನ. ಆಮೇಲೆ ಬೆಲ್ ಹಾಕ್ಯಾನ ಯಾವಾಗಲೂ ನೀವು ಆನಲ್ಲಿ ಇಟ್ಕೊಂಡಿರಿ, ಓಕೆನಾ. ಯಾಕಂದ್ರೆ ನಾನು ವೀಡಿಯೋ ಬಿಟ್ಟ ತಕ್ಷಣ ಬೆಲ್ ನೋಟಿಫಿಕೇಷನ್ ಬರುತ್ತೆ, ಓಕೆ. ಥ್ಯಾಂಕ್ ಯು ಸೋ ಮಚ್.